ಡಾಕ್ಟರ್ ವಿಷ್ಣುವರ್ಧನ್ ರವರು ಯಜಮಾನ ಚಿತ್ರದ ವಿಜಯೋತ್ಸವದ ಸಂದರ್ಭದಲ್ಲಿ ಚಿತ್ರ ಗೆದ್ದಿರುವ ಸಂತೋಷ ಒಂದು ಕಡೆ, ಆ ಚಿತ್ರದ ನಿರ್ದೇಶಕರಾದ ಶೇಷಾದ್ರಿ ಅಂದರೆ ತನ್ನ ಬಾಮೈದನನ್ನು ಕಳೆದುಕೊಂಡಿರುವಂತಹ ದುಃಖದ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಮನದಾಳದ ಮಾತುಗಳೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಪ್ರೀತಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಶಸ್ಸು ಅನ್ನುವುದು ಕಣ್ಣಿಗೆ ಕಾಣಿಸದಂತ ಒಂದು ಅಮೂಲ್ಯವಾದ ವಸ್ತು. ಯಶಸ್ಸು ಬಂದಾಗ ಸಂತೋಷ ಪಡಬೇಕು, ಬಾರದೇ ಇದ್ದಾಗ ಕಾಯಬೇಕು. ಯಶಸ್ಸು ಅಪಯಶಸ್ಸು ಹಗಲು ರಾತ್ರಿಯಂತೆ, ಒಂದೇ ನಾಣ್ಯದ ಎರಡು ಮುಖಗಳು. ಹಿಂದೆ ನಮ್ಮ ಗುರುಗಳಾದ ಪುಟ್ಟಣ್ಣ ಕಣ್ಗಲ್ ಅವರು ಹೇಳಿದಂತೆ, ಯಶಸ್ಸು ಬಂದಾಗ ಸ್ವೀಕರಿಸಬೇಕು, ಸೋಲು ಬಂದಾಗ ಅದನ್ನು ಎದುರಿಸೋಕೆ ಸಿದ್ಧವಾಗಬೇಕು. ಒಂದು ಸಂತೋಷ ಕೊಡತ್ತೆ, ಮತ್ತೊಂದು ದುಃಖ ತರತ್ತೆ. ಆದರೆ ಯಜಮಾನ ಚಿತ್ರದ ವಿಷಯದಲ್ಲಿ ಸಂತೋಷ ನೋವು ಎರಡೂ ಜೊತೆಯಲ್ಲೇ ಬಂದಿತು. ಈ ಚಿತ್ರದ ಬಗ್ಗೆ ಬಹಳಷ್ಟು ಆಸೆ, ಕನಸು, ಆಕಾಂಕ್ಷೆಗಳನ್ನು ಹೊತ್ತಿದ್ದ ನನ್ನ ಶೇಷು ಅಂಥದ್ದೊಂದು ಯಶಸ್ಸಿಗಾಗಿ ತನ್ನನ್ನೇ ಬಲಿ ಕೊಟ್ಟಿರಬಹುದೇ ಎನಿಸಿತ್ತು. ಯಶಸ್ಸಿಗಾಗಿ ಸುಮಾರು 25 ವರ್ಷಗಳ ಕಾಲ ಹೋರಾಡಿ ಕೊನೆಗೆ ಆ ದೇವರು ಯಶಸ್ಸು ಕೊಡ್ತೀನಿ, ನನಗೇನು ಕೊಡ್ತೀಯಾ ಎಂದು ಕೇಳಿದಾಗ ನನ್ನನ್ನೇ ತೆಗೆದುಕೋ ಎನ್ನುವಂತೆ ಶೇಷಾದ್ರಿ ತನ್ನನ್ನೇ ಸಮರ್ಪಿಸಿಕೊಂಡಿರಬಹುದು ಎನಿಸಿತ್ತು. ನಾವೆಲ್ಲ ಬಹಳವಾಗಿ ಪ್ರೀತಿಸುತ್ತಿದ್ದ ಒಂದು ಮಗುವನ್ನು ಕಳೆದುಕೊಂಡಿದ್ದೆವು. ಆ ಒಂದು ನೋವಿನ ಸಂಗತಿ ಯಜಮಾನ ಚಿತ್ರದ ಯಶಸ್ಸಿನ ಜೊತೆಯಲ್ಲೇ ಇತಿಹಾಸದ ಪುಟ ಸೇರಿಕೊಂಡಿದೆ. ಶೇಷುವಿನ ಬಂಧು ಬಳಗದವರಿಗೆ, ಆತ್ಮೀಯರಿಗೆ ಈ ನೋವು ನಿರಂತರವಾಗಿ ಕಾಡುತ್ತಲೇ ಇರುತ್ತೆ. ಯಶಸ್ಸಿನ ಬಿಂಬದಲ್ಲಿ ಒಂದು ಪ್ರತಿಬಿಂಬವಾಗಿ ಸೇರಿ ಹೋಗಿದ್ದರು ನಮ್ಮ ಶೇಷು. ಯಶಸ್ಸು ಸಿಗಲೇ ಇಲ್ಲ ಎಂದು ಕಾಯುತ್ತಿರುವಾಗ ಯಶಸ್ಸೇನೋ ಸಿಕ್ಕಿತು, ಯಶಸ್ಸು ಸಿಕ್ಕಿತ್ತಲ್ಲ ಎಂದು ಸಂತೋಷ ಪಡುವಾಗ ಇಂಥದ್ದೊಂದು ನೋವು, ಅದೊಂದು ಮರಿಚಿಕ್ಕೆಯಂತೆ ನನ್ನ ವಿಚಾರದಲ್ಲಿ ಜೀವನದುದ್ದಕ್ಕೂ ಆ ದೇವರು ಅತಿಯಾದ ಮಮತೆ, ಪ್ರೀತಿ, ಅಕ್ಕರೆ ತೋರಿಸಿದ್ದಾನೆ. ಆದರೆ ಬಹಳಷ್ಟು ತುಡಿತಗಳನ್ನು ತುಂಬಿಕೊಂಡಿದ್ದ ಶೇಷು ಯಜಮಾನ ಚಿತ್ರದ ಯಶಸ್ಸನ್ನು ಹಂಚಿಕೊಳ್ಳುವ ಮೊದಲೇ ನಮ್ಮಿಂದ ದೂರ ಸರಿದಿದ್ದರಿಂದ ತುಂಬಾ ನೋವಾಗಿತ್ತು. ಆತನ ಈ ಅಗಲಿಕೆ ಸಹಿಸೋದು ನಮಗೆಲ್ಲ ಕಷ್ಟದ ವಿಷಯವಾಗಿತ್ತು. ಪ್ರಿಯ ವೀಕ್ಷಕರೇ, ಡಾಕ್ಟರ್ ವಿಷ್ಣುವರ್ಧನ್ ರವರ ಈ ಮನದಾಳದ ಮಾತಿನ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರಪ್ರೇಮಿಗಳಿಗೂ ಅನಂತ ಧನ್ಯವಾದಗಳು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ